ಬಂಧುಗಳೇ, ಕಾಫಿ ಹೇಳುವಂಥ ಒಂದು ಪೇಯ, ಒಂದು ರೀತಿಯಲ್ಲಿ ಪೇಯ ಅಂತ ಹೇಳ್ಬೋದು. ಯಾಕಂದರೆ ಮಲೆನಾಡಲ್ಲಿ ಭಾಳಷ್ಟು ಹೆಸರುವಾಸಿಯಾದ ಒಂದು ಒಂದು ಸ್ವಾದಿಷ್ಟಕರವಾದ ಪೇಯ. ಇವತ್ತು ನಾವು ಬಾಳೆಹೊನ್ನೂರಿಗೆ ಬಂದಿದ್ದೇವೆ. ಇಲ್ಲಿಯ ಕಾಫಿ ಕುಡಿದಾಗ ಭಾಳಷ್ಟು ಸ್ವಾದಿಷ್ಟತೆ ಇತ್ತು. ಹಾಗಾಗಿ ನಾವು ಇದನ್ನು ಹೇಗೆ ತಯಾರಿಸೋದು, ಯಾಕಂದರೆ ಕಾಫಿ ಭಾಳಷ್ಟು ಮಂದಿ ಮಾಡ್ತಾರೆ. ಈಗ ನಮ್ಮಲ್ಲಿ ಕೂಡ ತುಳುನಾಡಿನಲ್ಲಿ ಭಾಳಷ್ಟು ಮಂದಿ ಮಾಡ್ತಾರೆ. ಆದರೆ ಇಷ್ಟು ಸ್ವಾದಿಷ್ಟಕರವಾದ ಒಂದು ಕಾಫಿ ಅಲ್ಲಿ ಸಿಗೋದು ಕಷ್ಟ. ಹಾಗಾಗಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕಾಫಿ ತಜ್ಞರು ಅಂತ ಹೇಳ್ಬೋದು. ಡಾಕ್ಟರ್ ಮಂದಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಅವರಲ್ಲಿ ಒಂದಷ್ಟು ಮಾತಾಡ್ತೇವೆ. ಸರ್ ನಮಸ್ತೆ. ಈಗ ಬಹಳಷ್ಟು ಸ್ವಾದಿಷ್ಟ ಇದೆ, ಯಾಕಂದ್ರೆ ಈ ಕಾಫಿ ಈಗ ಬಾಳೆಹೊನ್ನೂರಿಗೆ ಬಂದು ನಾವು ಕುಡಿದ ಕಾಫಿ ನಾವು ಊರಲ್ಲಿ ಕುಡಿಯೋ ಕಾಫಿಗಿಂತಲೂ ಇದು ಬೆಟರ್. ಇದು ಯಾವ ರೀತಿ ಇದನ್ನು ತಯಾರಿಸಿದಾಗ್ತದೆ ಸರ್? ಇದು ನಮ್ದು ಭಾರತದ ಕಾಫಿ ನಿಜವಾಗ್ಲೂ ಸ್ವಾದಿಷ್ಟವಾಗಿರುತ್ತೆ. ಇವ್ರಿಗೆ ಕ್ರೆಡಿಟ್ ಕೊಡ್ಬೇಕು, ಎಲ್ಲ ಕಾಫಿ ಮೇಕರ್ಸ್ ನಮ್ದು. ಅವ್ರನ್ನ ಟ್ರೈನ್ ಮಾಡಿದೀವಿ ಹೆಂಗೆ ಕಾಫಿ ಮಾಡ್ಬೇಕು ಅಂತ. ಇದು ಪ್ಯೂರ್ ಕಾಫಿ, ಇದ್ರಲ್ಲಿ ಚಿಕ್ಕರಿ ಅಂತ ಏನು ಇಲ್ಲ. ಇದು ಅರೇಬಿಕಾ ಪ್ಯೂರ್ ಇರ್ಬೋದು, ಇಲ್ಲದ್ರೆ ಅರೇಬಿಕಾ ರೊಬಸ್ಟಾ ಬ್ಲೆಂಡ್ ಮಾಡಿರ್ಬೋದು. ಈಗ ಲೈಬೇರಿಕಾ ಎಕ್ಸೆಲ್ಸಾ ಅಂತಾನೂ ಇದೆ, ಸೊ ಅದನ್ನ ಬ್ಲೆಂಡ್ ಮಾಡಿರ್ಬೋದು. ಇದು ಅದಾಗಿಯೇ ಕುಡಿಬಹುದು. ಅರೇಬಿಕಾ ಸೆಪರೇಟ್ ಆಗಿ, ರೋಬಸ್ಟಾ ಸೆಪರೇಟ್ ಆಗಿ, ಲೈಬೇರಿಕಾ ಸೆಪರೇಟ್ ಆಗಿ, ಎಕ್ಸೆಲ್ಸಾ ಸೆಪರೇಟ್ ಆಗಿ. ಸ್ಪೆಷಾಲಿಟಿ ಕಾಫಿ ಅಂತಾನು ಒಂದಿದೆ. ಅದು ಈ ಕಪ್ಪಿನ ಗುಣಮಟ್ಟ ಮೇಲೆ, ಟೇಸ್ಟ್ ಮೇಲೆ, ಫ್ಲೇವರ್ ಮೇಲೆ, ಅರೋಮಾ ಮೇಲೆ ಅದನ್ನ ಇವ್ಯಾಲ್ಯೂಯೇಟ್ ಮಾಡಿ ಅದನ್ನ ಸ್ಪೆಷಾಲಿಟಿ ಕಾಫಿ ಅಂತ ಹೇಳಿ ಅದಕ್ಕೂ ಪ್ರೀಮಿಯಂ ಸಿಗುತ್ತೆ. ಬಟ್ ನಮ್ ಫಿಲ್ಟರ್ ಕಾಫಿ ಏನೇ ಹೇಳಿ, ನಮ್ ಸೌತ್ ಇಂಡಿಯನ್ ಫಿಲ್ಟರ್ ಕಾಫಿ ತುಂಬಾ ಪಾಪ್ಯುಲರ್. ಅಲ್ಲ ಸರ್, ಈಗ ನಮ್ಮಲ್ಲಿ ಈಗ ಇದು ಹೋಟ್ಲ್ಗಳಲ್ಲಿ ಇಂಥ ಕಾಫಿ ಸಿಗೋದಿಲ್ಲ. ಈಗ ನಾವು ಎಷ್ಟು ಕಾಸು ಕೊಟ್ಟರು ಕೂಡ ಈ ಸ್ವಾದಿಷ್ಟ ಸಿಗೋದು ಕಷ್ಟ. ಅದ್ಯಾಕೆ ಸರ್ ಹಂಗೆ? ಒಂದು ನಾನ್ ಚಿಕ್ಕರಿ ಅಂತಾನೆ ಹೇಳಲ್ಲ, ಅವ್ರಿಗೆ ಬ್ರೂಯಿಂಗ್ ಮಾಡೋ ಮೆಥಡಾಲಜಿ ಪ್ಲಸ್ ಅವರಿಗೆ ಸ್ವಲ್ಪ ಅನುಕೂಲ ಆಗ್ಬೇಕು. ನಮ್ ಇದ್ರಲ್ಲಿ ಅನುಕೂಲಕ್ಕಿಂತ ಸ್ವಾದಿಷ್ಟವಾಗಿರ್ಬೇಕು ಕಾಫಿ. ಸೊ ಅದರಿಂದ ಬ್ರೂಯಿಂಗ್ ಮೆಥಡಾಲಜಿಯಲ್ಲಿ ಸ್ವಲ್ಪ ವೇರಿಯೇಷನ್ ಇರುತ್ತೆ. ನಮಗ್ ಗೊತ್ತು ಎಷ್ಟು ಕಾಫಿ ಪುಡಿಗೆ ಎಷ್ಟು ನೀರ್ ಹಾಕ್ಬೇಕು, ಅದ್ರ ಗ್ರೈಂಡ್ ಸೈಜ್ ಹೆಂಗಿರ್ಬೇಕು, ಆ ಡಿಕಾಕ್ಷನ್ ಚೆನ್ನಾಗಿ ಬರಕ್ಕೆ. ಸೊ ಇದರಿಂದ ಈ ಟ್ರೈನಿಂಗ್ ಎಲ್ಲ ನಾವು ಕಾಫಿ ಬೋರ್ಡ್ ಅಲ್ಲೂ ಕೊಡ್ತೀವಿ. ಬ್ರೂಯಿಂಗ್ ಟ್ರೈನಿಂಗ್ ಇದೆ, ಬರಿಸ್ತಾ ಟ್ರೈನಿಂಗ್ ಅಂತ ಇದೆ. ಬರಿಸ್ತಾ ಅಂದ್ರೆ ಕಾಫಿ ಮೇಕರ್ ಇಟಾಲಿಯನ್ ನಲ್ಲಿ. ಸೊ ಅದೇ ತರ ಈಗ ನಮ್ಮವರು ಇಟಲಿಯಲ್ಲಿ ಇವ್ರನ್ನ ಬರಿಸ್ತಾ ಅಂತ ಕರೀತಾರೆ, ನಾವು ಕಾಫಿ ಮೇಕರು ಅಂತ ಕರಿತೀವಿ ಇಲ್ಲಿ ಕಾಫಿ ಬೋರ್ಡ್ ಅಲ್ಲಿ. ಅದು ಒಂದು ತಜ್ಞ, ಅಂದ್ರೆ ಒಂದು ಸೈನ್ಸ್. ಅದು ಆರ್ಟು ಇದೆ, ಸೈನ್ಸು ಇದೆ. ಇಟ್ಸ್ ಅ ನೈಸ್ ಕಾಂಬಿನೇಷನ್ ಆಫ್ ಆರ್ಟ್ ಅಂಡ್ ಸೈನ್ಸ್, ಇಫ್ ಐ ಕ್ಯಾನ್ ಕಾಲ್ ಬ್ರೂಯಿಂಗ್ ಆಫ್ ಅ ಪರ್ಫೆಕ್ಟ್ ಕಪ್ ಆಫ್ ಕಾಫಿ. ಸರ್, ಈಗ ಈ ವರ್ಷ ಚಳಿ ಜಾಸ್ತಿ. ಈಗ ಕಳೆದ ವರ್ಷ ಕಂಪೇರ್ ಮಾಡಿದ್ರೆ ಈ ಸಲ ತುಂಬಾ ಚಳಿ ಜಾಸ್ತಿ. ಈಗ ಈ ಚಳಿ ಕಾಫಿಗೆ ಒಳ್ಳೇದು ಹಾಳೋ? ಚಳಿ ಹಾಳು ಒಳ್ಳೇದಲ್ಲ, ಟೆಂಪರೇಚರ್ ರೆಗ್ಯುಲೇಟ್ ಆಗಿರ್ಬೇಕು. ಅರೇಬಿಕಾಗೆ ಟೆಂಪರೇಚರ್ ರೇಂಜ್ ಆಫ್ ಬಿಟ್ವೀನ್ 25 to 30 degrees ಐಡಿಯಲ್. ರೋಬಸ್ಟಾ ಸ್ವಲ್ಪ ಹೈಯರ್ ಟೆಂಪರೇಚರ್ ಮಾಡುತ್ತೆ, ಬಟ್ ಅದಕ್ಕೆ ನೀರ್ ಬೇಕು. ಅದು ಸ್ವಲ್ಪ ಡ್ರೌಟ್ ಪ್ರೋನ್. ಒಳ್ಳೇದು. ಈ ಟೈಮಲ್ಲಿ ಹಾರ್ವೆಸ್ಟ್ ನಡೀತಾ ಇದೆ, ನಾವು ಕಾಫಿ ಕುಯ್ತಾ ಇದ್ದೀವಿ. ಈ ಟೈಮಲ್ಲಿ ದಿನದ ನಿತ್ಯ ಒಳ್ಳೆ ಬಿಸಿಲಿರ್ಬೇಕು, ರಾತ್ರಿ ಸ್ವಲ್ಪ ತಣ್ಣಗಿದ್ರೆ ಗಿಡಗಳು ತಂಪಾಗಿ ಚೆನ್ನಾಗಿರುತ್ತೆ. ಅದರಿಂದ ಒಳ್ಳೆ ಕಾಫಿಯು ಪ್ರೊಡ್ಯೂಸ್ ಆಗುತ್ತೆ, ಅರೋಮಾ ಬರುತ್ತೆ, ಚೆನ್ನಾಗಿ ಸ್ಲೋ ಆಗಿ ಮೆಚೂರ್ ಆಗಿ ಅದಕ್ಕೆ ಜಾಸ್ತಿ ಫ್ಲೇವರ್ ಅಂಶ ಸೇರುತ್ತೆ. ಈ ವೆದರ್ ಇಂದ ಒಳ್ಳೆ ವೆದರ್ ಈಗ ಬಂಧುಗಳು ನೋಡಿ. ಈಗ ಕಾಫಿ ಯಾಕೆ ಇಷ್ಟು ಸ್ವಾದಿಷ್ಟತೆ ಯಾಕೆ ಅಂತ ಹೇಳುವ ಮಾಹಿತಿಯನ್ನು ಡಾಕ್ಟರ್ ಮಂದಪ್ಪ ಅವರು ಹೇಳಿದ್ರು. ಈಗ ಇನ್ನಷ್ಟು ಬಾಳೆಹೊನ್ನೂರಿನಲ್ಲಿ ಏನು ಕಾರ್ಯಕ್ರಮ ಶತಮಾನೋತ್ಸವ ನಡೀತಿದೆ, ಅಲ್ಲಿಯ ಒಂದಷ್ಟು ವಿವಿಧ ಫುಟೇಜ್ಗಳನ್ನು ತಮಗೆ ತೋರಿಸ್ತೇವೆ. ಇದು ಇಂದಿನ ಸ್ವಯಂ ಟೈಮ್ಸ್ ವಿಶೇಷ.